ಇವನು ಮೈಕಲ್ ಅಂತ ಹೇಳಿ ಅವನ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಎಲ್ಲ ಹೇಳ್ತಾರೆ. ಆಗ ಒಬ್ಬ ಪೊಲೀಸ್ ಅವನು ಏನು ಹೇಳ್ತಾನಂದರೆ, ಇವರ ನೆಕ್ಸ್ಟ್ ಟಾರ್ಗೆಟ್ ಏನಿರಬಹುದು ಅಂದರೆ ಒಂದು ವ್ಯಾಲ್ಯೂಬಲ್ ಡೆಪಾಸಿಟ್ರಿ ಇದೆ, ಅದೇ ಇವರ ನೆಕ್ಸ್ಟ್ ಟಾರ್ಗೆಟ್ ಅಂತ ನಮಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ವಿನ್ಸೆಂಟ್ ಹೇಳ್ತಾನೆ ಅವ್ರನ್ನ ಹುಷಾರಾಗಿ ವಾಚ್ ಮಾಡ್ತಾ ಇರಿ ಅಂತ. ಈ ನಡುವೆ ಏನಾಗುತ್ತಂದರೆ, ಈ ವ್ಯಾನ್ ಗ್ರೋ ಅವನು ತಪ್ಪಿಸ್ಕೊಂಡು ಹೋಗಿರ್ತಾನಲ್ಲ, ಅವನು ಒಂದು ಹೋಟೆಲ್ನಲ್ಲಿ ಒಂದು ಹುಡುಗಿನ ಮರ್ಡರ್ ಮಾಡಿಬಿಡ್ತಾನೆ. ಆ ಸ್ಪಾಟ್ಗೆ ವಿನ್ಸೆಂಟ್ ಹ್ಯಾನಾ ಹೋದಾಗ ಕೆಲವೊಂದು ಫೊರೆನ್ಸಿಕ್ ಎವಿಡೆನ್ಸ್ ಎಲ್ಲ ಅದು ವ್ಯಾನ್ ಗ್ರೋನೆ ಅಂತ ಪಾಯಿಂಟ್ ಮಾಡುತ್ತೆ. ಈಗ ನೀಲ್ ಮತ್ತು ಅವರ ಟೀಮ್ ಏನಿದೆ, ಅವರು ಈ ಪೊಲೀಸವರು ಎಕ್ಸ್ಪೆಕ್ಟ್ ಮಾಡಿದ ಥರನೇ ಆ ಡೆಪಾಸಿಟ್ರಿ ಏನಿದೆ ಅದನ್ನು ಬ್ರೇಕ್ ಮಾಡಿ ಅದರಲ್ಲಿರುವ ವ್ಯಾಲ್ಯೂಬಲ್ ಥಿಂಗ್ಸ್ ಎಲ್ಲ ಕದಿಬೇಕು ಅಂತ ಹೋಗ್ತಾರೆ. ಒಂದು ನೈಟ್ ವಿನ್ಸೆಂಟ್ ಹ್ಯಾನಾ ಒಂದು ಸರ್ವಿಲೆನ್ಸ್ ವ್ಯಾನ್ನಲ್ಲಿ ಒಂದು ಟೀಮ್ನ ಕರ್ಕೊಂಡು ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ. ಅದೇ ರೀತಿ ಇನ್ನೊಂದು ಪೊಲೀಸರ ಟೀಮ್ ಕೂಡ ಇವ್ರನ್ನ ವಾಚ್ ಮಾಡ್ತಾ ಇರುತ್ತೆ. ಇವರು ಕ್ಯಾಮ್ರೆಲ್ಲ ಫಿಕ್ಸ್ ಮಾಡಿ ಇವರ ಮೂಮೆಂಟ್ಸ್ನೆಲ್ಲ ಇವರು ಆ ವ್ಯಾನ್ನಲ್ಲಿ ಇದ್ಕೊಂಡು ಮಾನಿಟರ್ ಮಾಡ್ತಾ ಇರ್ತಾರೆ. ಕ್ರಿಸ್ ಆ ಒಂದು ಡೆಪಾಸಿಟ್ರಿ ಏನಿದೆ ಅದನ್ನು ಡ್ರಿಲ್ ಮಾಡ್ತಾ ಇರ್ತಾನೆ. ಆಗ ಇದನ್ನೆಲ್ಲ ವಾಚ್ ಮಾಡ್ತಾ ಇರುವಂತಹ ವಿನ್ಸೆಂಟ್ ಹ್ಯಾನಾ ಮತ್ತು ಟೀಮ್ ಅದರಲ್ಲಿ ಒಬ್ಬ ಏನು ಮಾಡ್ತಾನಂದರೆ, ಪೊಲೀಸವನು ಆ ವ್ಯಾನಲ್ಲಿ ಕೂರಬೇಕಾದ್ರೆ ಅವನ ಹಿಂದೆ ಇರುವಂಥ ಗನ್ ಏನಿದೆ ಅದು ಟಚ್ ಆಗಿ ಸೌಂಡ್ ಆಗಿಬಿಡುತ್ತೆ. ಅಲ್ಲಿದ್ದಂತಹ ನೀಲ್ಗೆ ಈ ಸೌಂಡ್ ಕೇಳಿಸಿ ಅವನಿಗೆ ಡೌಟ್ ಬರುತ್ತೆ. ಅವನಿಗೆ ಗೊತ್ತಾಗುತ್ತೆ ಯಾರೋ ನಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ ಅಂತ. ಅವನೇನು ಮಾಡ್ತಾನಂದರೆ ಸೈಲೆಂಟಾಗಿ ಕ್ರಿಸ್ ಹತ್ರ ಹೋಗಿ ಹೇಳ್ತಾನೆ, ಬಾ ಹೋಗೋಣ ಹೊರಗಡೆ ಅಂತ. ಅವರಿಬ್ಬರು ಹೊರಗಡೆ ಹೋಗ್ತಾರೆ. ಆಗ ವಿನ್ಸೆಂಟ್ ಅವರ ಟೀಮ್ ಇದೆಯಲ್ಲ ಅದರಲ್ಲಿ ಒಬ್ಬ ಹೇಳ್ತಾನೆ, ಅವ್ರ ಹತ್ರ ಯಾವುದೇ ವೆಪನ್ ಇಲ್ಲ, ನಾವು ಅವ್ರನ್ನ ಈಗ ಅರೆಸ್ಟ್ ಮಾಡ್ಬೋದು ಅಂತ. ವಿನ್ಸೆಂಟ್ ಹೇಳ್ತಾನೆ, ಅರೆಸ್ಟ್ ಮಾಡಿ ಏನು ಮಾಡೋದು, ಅವ್ರು ಏನೂ ಕದ್ದಿಲ್ಲ, ಇನ್ನು ಬ್ರೇಕ್ ಮಾಡಿದ್ದಾರೆ ಅಷ್ಟೇ. ಇವಾಗ ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಒಂದು 6 ಮಂತ್ ಅವ್ರಿಗೆ ಶಿಕ್ಷೆ ಸಿಗುತ್ತೆ ಅಷ್ಟೇ, ಏನು ಯೂಸ್ ಇಲ್ಲ. ಒಂದು ಸಾಲಿಡ್ ಕೇಸಲ್ಲಿ ಅವ್ರನ್ನ ನಾವು ಹಿಡಿದು ಒಳಗಡೆ ಹಾಕಬೇಕು ಅಂತ ಹೇಳಿಬಿಟ್ಟು ಅವ್ರನ್ನ ಬಿಟ್ಬಿಡ್ತಾನೆ ಅವನು. ಈಗ ನೀಲ್ ಮತ್ತು ಅವರ ಟೀಮ್ ಅವ್ರಿಗೆ ಪೊಲೀಸವರು ತಮ್ಮ ಹಿಂದೆ ಬಿದ್ದಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ನೀಲ್ ತನ್ನ ಟೀಮ್ ಜೊತೆ ಮಾತಾಡ್ತಾನೆ. ಅವನೇನು ಹೇಳ್ತಾನಂದರೆ, ನಮ್ಮ ಮನೆ ಕಾರ್ ಇದನ್ನೆಲ್ಲ ಪೊಲೀಸವರು ಬಗ್ ಮಾಡಿದ್ದಾರೆ, ಅವರು ಯಾವಾಗಲೂ ನಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ, ಇನ್ಮೇಲೆ ನಮಗೆ ಎಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಫೈನಲ್ ಆಗಿ ಒಂದು ಬ್ಯಾಂಕ್ನ ರಾಬ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ನನ್ನ ಜೊತೆ ಬರ್ಬೋದು ಅಂತ ಹೇಳ್ತಾನೆ. ಯಾರಿಗೆ ಇಷ್ಟ ಇಲ್ವೋ ಅವರು ತಮ್ಮ ಫೈನಲ್ ಸೆಟಲ್ಮೆಂಟ್ನ ತೊಗೊಂಡು ಹೊರಟೋಗ್ಬೋದು ಅಂತ ಹೇಳ್ತಾನೆ. ಕ್ರಿಸ್, ಮೈಕಲ್ ಮತ್ತು ಟ್ರಯೋ 3 ಜನನೂ ಈ ಬ್ಯಾಂಕ್ ರಾಬ್ ಮಾಡೋದಕ್ಕೆ ಒಪ್ಕೊಳ್ತಾರೆ. ಇದನ್ನು ಸಕ್ಸಸ್ಫುಲ್ಲಾಗಿ ಮಾಡಿ ಮುಗಿಸಿದ ಮೇಲೆ ನಾವೆಲ್ಲರೂ ಬೇರೆ ಬೇರೆ ಕಡೆ ಹೊರಟೋಗೋಣ ಅಂತ ಅವರು ಡಿಸೈಡ್ ಮಾಡ್ಕೊಳ್ತಾರೆ.